ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಇವತ್ತಿನ ಬ್ಲಾಗ್ ಏನು ಅಂತ ಹೇಳಿ ನಿಮ್ಗಾಗಲೇ ತಮ್ನೈಲ್ ನೋಡಿ ಗೊತ್ತಾಗಿರುತ್ತೆ. ಸೊ ನಾನು ಹೇಳೋದೇನು ಬೇಡ, ತಮ್ನೈಲ್ ನೋಡ್ತಿದ್ದಂಗೆ ನಿಮ್ಗೆ ಅರ್ಥ ಆಗಿರುತ್ತೆ. ತಮ್ನೈಲ್ ನೋಡಿನೇ ನೀವು ವಿಡಿಯೋ ನೋಡೋಕ್ಕೆ ಬಂದಿರ್ತೀರ. ಸೊ ಇವತ್ತಿನ ಟಾಪಿಕ್ಕು ಕಳಸ ಇಟ್ಟು ಪೂಜೆ ಮಾಡೋರು ಯಾವ್ಯಾವ ವಿಷಯನ ತಿಳ್ಕೊಂಡಿರಬೇಕು. ಹಾಗೆ ನೀವು ಮಾಡ್ತಾ ಇರೋ ಈ ತಪ್ಪು, ನಾನು ಹೇಳೋದ್ರಲ್ಲಿ ನೀವೇನಾದರೂ ಈ ತಪ್ಪುಗಳನ್ನ ಮಾಡ್ತಾಯಿದ್ರೆ ದಯವಿಟ್ಟು ಈ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡೋದ್ರಿಂದ ಕೆಲವೊಂದು ವಿಷಯಗಳು ಮಿಸ್ ಆಗ್ಬೋದು, ಅದಕ್ಕೆ ಕೊನೆವರೆಗೂ ನೋಡಿ. ಓಕೆ, ಕಳಸ ಇಟ್ಟು ಪೂಜೆ ಮಾಡೋರು ಈ ವಿಷಯಗಳನ್ನು ಕಂಪಲ್ಸರಿ ತಿಳ್ಕೊಂಡೇ ಇರಲೇಬೇಕು. ಆ ವಿಷಯಗಳು ಯಾವ್ಯಾವು ಅಂತ ಅಂದ್ಬಿಟ್ಟು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ನೀವೇನಾದರೂ ಈ ತಪ್ಪುಗಳನ್ನ ಮಾಡ್ತಾಯಿದ್ರೆ ದಯವಿಟ್ಟು ಈಗಲೇ ಸರಿ ಮಾಡ್ಕೊಳ್ಳಿ. ಇನ್ನು ಮೊದಲನೇದು ಬಂದು ಕಳಸಕ್ಕೆ ಸ್ಟೀಲ್ ಚೊಂಬು, ಸ್ಟೀಲ್ ಅಥವಾ ಬೆಳ್ಳಿ ಕೋಟಿಂಗ್ ಮಾಡಿರ್ತಾರೆ. ಆರ್ಟಿಫಿಷಿಯಲ್ಲು ಕಳಸದ ಥರ ಚೊಂಬು ರೆಡಿ ಮಾಡಿರ್ತಾರೆ. ಬೆಳ್ಳಿ ಕೋಟಿಂಗ್ ಮಾಡಿ ಆರ್ಟಿಫಿಷಿಯಲ್ ಕಳಸ ಚೊಂಬು ಬಳಸ್ತಾ ಇರ್ತಾರೆ ಕೆಲವರು. ಸೊ ದಯವಿಟ್ಟು ಕಳಸಕ್ಕೆ ಸ್ಟೀಲ್ ಚೊಂಬು ಅಥವಾ ಬೆಳ್ಳಿ ಕೋಟಿಂಗ್ ಮಾಡಿರೋಂಥ ಆರ್ಟಿಫಿಷಿಯಲ್ ಕಳಸದ ಚೊಂಬನ್ನ ಬಳಸಬೇಡಿ. ಅದಕ್ಕೆ ಆದಂಥದ್ದು ಒಂದು ತಾಮ್ರನೋ ಅಥವಾ ಇಲ್ಲ ಹಿತ್ತಾಳೆದೋ ಅಥವಾ ನಿಮ್ಮ ಕೈಯಲ್ಲಿ ಆಯಿತು, ನಿಮಗೆ ಶಕ್ತಿ ಅನುಸಾರ ಇತ್ತು ಅಂತಂದರೆ ಬೆಳ್ಳಿ ಚೊಂಬೋ, ಇದನ್ನು ಮೂರಲ್ಲಿ ಯಾವುದಾದ್ರು ಒಂದು ಬಳಸ್ಬೋದು. ಸೊ ಕೆಲವರು ಈ ಸ್ಟೀಲ್ ಚೊಂಬು ಬಳಸ್ತಾ ಇರ್ತಾರೆ, ಇಲ್ಲ ಆರ್ಟಿಫಿಷಿಯಲ್ ಚೊಂಬುಗಳು ಬಳಸ್ತಾ ಇರ್ತಾರೆ. ಸೊ ದಯವಿಟ್ಟು ಆ ತಪ್ಪನ್ನ ಮಾಡಬೇಡಿ. ಕಳಸ ಅಂತ ಅಂದಮೇಲೆ ದೈವ ಸ್ವರೂಪ ಇರುತ್ತೆ, ಅದಕ್ಕೆ ಅವಮಾನ ಮಾಡ್ದಂಗೆ ಆಗುತ್ತೆ. ಸೊ ಸ್ಟೀಲ್ ಚೊಂಬಾಗಲಿ ಬೆಳ್ಳಿ ಕೊಟ್ಟಿನ ಚೊಂಬಾಗಲಿ ಬಳಸಬೇಡಿ. ನಾನು ಹೇಳಿರೋಂಥ ಈ ಮೂರಲ್ಲಿ ಯಾವ್ದಾದ್ರು ಒಂದು ಚೊಂಬನ್ನ ಇಟ್ಟು ಪೂಜೆ ಮಾಡಿ. ನೀವು ಬೆಳ್ಳಿ ಚೊಂಬು ಕೈಯ ಶಕ್ತಿ ಅನುಸಾರ ಇತ್ತು ಅಂದರೆ ಬೆಳ್ಳಿ ಚೊಂಬು, ಇಲ್ಲ ಅಂತ ಅಂದರೆ ನಿಮಗಾದರೆ ತಾಮ್ರದ್ದೋ ಇಲ್ಲ ಅಂತ ಅಂದರೆ ಹಿತ್ತಾಳೆದೋ, ಈ ಎರಡರಲ್ಲಿ ಯಾವುದಾದ್ರೂ ಒಂದು ಇಟ್ಟು ಕಳಸನ ಪೂಜೆ ಮಾಡ್ಬೋದು. ಸೊ ದಯವಿಟ್ಟು ಸ್ಟೀಲ್ ಚೊಂಬು ಅಥವಾ ಆರ್ಟಿಫಿಷಿಯಲ್ ಕಳಸದ ಚೊಂಬಿಟ್ಟು ಪೂಜೆ ಮಾಡಬೇಡಿ. ಇನ್ನು ಎರಡನೇದೇನಪ್ಪ ಅಂತ ಅಂದರೆ ಕಳಸನ ಯಾವುದೇ ಕಾರಣಕ್ಕೂ ನೇರವಾಗಿ ನೆಲದ ಮೇಲೆ ಇಡಬಾರ್ದು. ಸೊ ಕೆಲವರು ಕಳಸನ ಹಾಗೆ ನೆಲದ ಮೇಲೆ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಸೊ ಆ ತಪ್ಪನ್ನು ಮಾಡಬೇಡಿ. ಯಾವುದೇ ಕಾರಣಕ್ಕೂ ಕಳಸನ ನೆಲಕ್ಕೆ ತಾಕಬಾರ್ದು ಕಳಸ. ಸೊ ಅದಕ್ಕೆ ಆದಂಥ ಒಂದು ಸ್ಟ್ಯಾಂಡ್ ಬರುತ್ತೆ. ಸ್ಟ್ಯಾಂಡು ಇಲ್ಲ ಅಂತ ಅಂದರೆ ಒಂದು ತಟ್ಟೆ ಒಳಗೆ ಅಕ್ಕಿ ಹಾಕಿ ಇಟ್ಟು ನೀವು ಕಳಸನ ಅದ್ರ ಮೇಲೆ ಹೂಡಿ ನೀವು ಪೂಜೆ ಮಾಡ್ಬೋದು. ಸೊ ನೇರವಾಗಿ ನೆಲದ ಮೇಲೇ ಕಳಸನ ಇಡಬಾರ್ದು. ನೀವೇನಾದರೂ ನೇರವಾಗಿ ಕಳಸನ ನೆಲದ ಮೇಲೆ ಇಟ್ಟು ಪೂಜೆ ಮಾಡ್ತಾಯಿದ್ರೆ ಸೊ ದಯವಿಟ್ಟು ಅದನ್ನು ಈಗಲೇ ಚೇಂಜ್ ಮಾಡ್ಕೊಳ್ಳಿ. ಒಂದು ಚಿಕ್ಕ ಸ್ಟ್ಯಾಂಡ್ ಸಿಗುತ್ತೆ. ಈಗೆಲ್ಲ ಗಂಗೆ ಅಂಗಡಿಗಳಿಗೆಲ್ಲ ಹೋದರೆ ಒಂದು ಚಿಕ್ಕ ಕಳಸ ಇಡೋವಂಥ ಸೈಜ್ದೇ ಸ್ಟ್ಯಾಂಡ್ಗಳು ಸಿಗುತ್ತೆ. ಇಲ್ಲ ನಮಗೆ ಅಷ್ಟು ದೊಡ್ಡ ಜಾಗ ಇಲ್ಲ, ಇಟ್ಟು ಪೂಜೆ ಮಾಡೋವಂಥ ಜಾಗ ಇಲ್ಲ ಅಂತ ಅಂದರೆ ಚಿಕ್ಕದಾಗಿ ಮಾಮೂಲಿ ಒಂದು ಚಿಕ್ಕ ತಟ್ಟೆ, ನಿಮ್ಮ ಕಳಸ ಇಡೋವಂಥದ್ದು ಸೈಜ್ದು ಒಂದು ತಟ್ಟೆ, ಅದರೊಳಗಡೆ ಅಕ್ಕಿ ಹಾಕಿ ಕಳಸ ಇಟ್ಟು ಪೂಜೆ ಮಾಡ್ಬೋದು. ಸೊ ದಯವಿಟ್ಟು ನೇರವಾಗಿ ನೆಲದ ಮೇಲೆ ಇಟ್ಟು ಪೂಜೆ ಮಾಡಬೇಡಿ. ಇನ್ನು ನೆಕ್ಸ್ಟ್ ಬಂದು ಕಳಸಕ್ಕೆ ಹಾಕೋ ನೀರು ತೆಂಗಿನಕಾಯಿಗೆ ತಾಕೋ ಅಂತಿದ್ರೆ ಮಾತ್ರ ಸಾಕು. ಆದರೆ ಚೊಂಬಿಂದ ಚೆಲ್ಲೋ ಅಂತ ಹಾಕಬೇಡಿ ನೀರನ್ನ. ಕೆಲವರು ನೀರು ಕಳಸು ಚೊಂಬಿಗೆ ನೀರು ಹಾಕಿ ಎಲೆ ಇಟ್ಟು ಕಾಯಿ ಇಟ್ಟಿದ ತಕ್ಷಣ ಕಾಯಿಯಿಂದ ಚೊಂಬಿಂದ ಈಚೆ ಚೆಲ್ತಾ ಇರುತ್ತೆ ನೀರು, ಆ ಥರ ಹಾಕ್ಬಿಟ್ಟಿರ್ತಾರೆ ನೀರು. ಸೊ ದಯವಿಟ್ಟು ಆ ಥರ ಮಾಡಬೇಡಿ. ಕಳಸಕ್ಕೆ ಹಾಕೋ ನೀರು ತೆಂಗಿನಕಾಯಿಗೆ ತಾಕು ಅಂತಿದ್ರೆ ಮಾತ್ರ ಸಾಕು. ಅಷ್ಟು ಅದು ತೆಂಗಿನಕಾಯಿ ಇಟ್ಟಿದ ತಕ್ಷಣ ಆ ತೆಂಗಿನಕಾಯಿಗೆ ತಾಕ್ತಾ ಇರಬೇಕು ನೀರು, ಒಳಗಡೆ ಇರೋ ನೀರು ತೆಂಗಿನಕಾಯಿಗೆ ತಾಕ್ತಾ ಇರಬೇಕು. ಅಷ್ಟಿದ್ರೆ ಮಾತ್ರ ಸಾಕು. ಅದರಿಂದ ಈಚೆ ಬರೋ ಥರ ಹಾಕಬೇಡಿ. ಸೊ ನೀವೇನಾದರೂ ಆ ಥರ ಮಾಡ್ತಾಯಿದ್ರಿ ಅಂತಂದರೆ ಈಗಲೇ ಅದೊಂದು ತಪ್ಪನ್ನು ಸರಿ ಮಾಡ್ಕೊಳ್ಳಿ. ಸೊ ಕಳಸಕ್ಕೆ ಇಟ್ಟಿರೋ ನೀರು ಕಾಯಿಗೆ ತಾಕೋ ಅಷ್ಟಿದ್ರೆ ಮಾತ್ರ ಸಾಕು. ಇದರಿಂದ ಆ ನೀರು ಕೆಳಗಡೆ ಚೆಲ್ತಾ ಇರುತ್ತೆ. ನಾವು ಒಂದು ಕಳಸನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಒಂದು ದೇವ್ರನ್ನ, ನಾವು ಯಾವ ದೇವ್ರ ಹೆಸರಲ್ಲಿ ಕಳಸ ಇಟ್ಟು ಪೂಜೆ ಮಾಡ್ತಾ ಇರ್ತೀವಿ ಆ ದೇವ್ರನ್ನ ನೆಂದು ಅದರೊಳಗಡೆ ನಾವು ಪ್ರತಿಷ್ಠಾಪನೆ ಮಾಡಿರ್ತೀವಿ. ಸೊ ಅದ್ರ ಒಳಗಡೆ ಇರೋ ನೀರೆಲ್ಲ ಈಚೆಗೆ ಚೆಲ್ತಾ ಇತ್ತು ಅಂದರೆ ಆ ದೇವ್ರಿಗೆ ಮಾಡುವಂಥ ಅವಮಾನ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ಈ ತಪ್ಪು ಮಾಡ್ತಾ ಇತ್ತು ಅಂದರೆ ನೀವು ಈಗಲೇ ಚೇಂಜ್ ಮಾಡ್ಕೊಳ್ಳಿ. ಇನ್ನು ಕಳಸ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಪದೇ ಅದನ್ನು ಮುಟ್ಟೋದಾಗಲಿ ಅಥವಾ ಹೂ ಸರಿ ಮಾಡೋದಾಗಲಿ ಅಥವಾ ಇನ್ನೊಂದೇನೋ ಒಂದು ಮಾಡೋದು, ಎಲೆ ಸರಿ ಮಾಡೋದು, ಈ ಥರ ಮಾಡಬೇಡಿ. ಒಂದು ಸಲ ನೀವು ಕಳಸ ಇಟ್ಟು ಪ್ರತಿಷ್ಠಾಪನೆ ಯಾವ ದೇವ್ರ ಹೆಸರು ಇಟ್ಟಿರ್ತಾರೆ. ಕೆಲವರು ಮನೆ ದೇವ್ರ ಹೆಸರಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡ್ತಾರೆ. ಇನ್ನು ಕೆಲವರು ಅವ್ರ ಇಚ್ಛಾನುಸಾರ ದೇವ್ರಗಳ ಹೆಸರಲ್ಲಿ ಮಾಡ್ತಾರೆ. ಇಲ್ಲ ಕೆಲವರು ತಾಯಿ ಲಕ್ಷ್ಮೀ
ಹೆಸರಲ್ಲಿ ಹೇಳಿ ಕಳಸ ಇಟ್ಟು ಪೂಜೆ ಮಾಡ್ತಾರೆ. ಸೊ ನೀವು ಯಾವ ದೇವ್ರ ಹೆಸರಲ್ಲಿ ಹೇಳಿ ಪೂಜೆ ಮಾಡ್ತಾ ಇರ್ತೀರಾ, ಆ ದೇವ್ರ ಹೆಸರು ಹೇಳಿ ಒಂದು ಸಲ ಕಳಸ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಪದೇ ಪದೇ ಆ ಕಳಸನ ಮುಟ್ಟೋದಾಗಲಿ ಅಥವಾ ಹೂ ಸರಿ ಮಾಡೋದು ಅಥವಾ ಎಲೆ ಸರಿ ಮಾಡೋದು ಅಥವಾ ಕ್ರಾಸ್ ಆಗಿದೆ ಅಂತೇಳಿ ತಿರುಗಿಸೋದು, ಈ ಥರ ತಪ್ಪುಗಳನ್ನ ಮಾಡಬೇಡಿ. ಒಂದು ಸಲ ನೀವು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಪದೇ ಪದೇ ಕಳಸನ ಮುಟ್ಟಬಾರ್ದು. ಹಾಗೆ ಮುಟ್ಟೋದ್ರಿಂದ ಕಳಸ ಕದಲಿಸ್ದಂಗೆ ಆಗುತ್ತೆ ಹೊರತು ಪ್ರತಿಷ್ಠಾಪನೆ ಮಾಡಿದ ಫಲ ಸಿಗಲ್ಲ. ಸೊ ದಯವಿಟ್ಟು ನೀವೇನಾದ್ರು ಈ ತಪ್ಪು ಮಾಡ್ತಾಯಿತ್ತು ಅಂದರೆ ಈಗಲೇ ಇದನ್ನು ಬದಲಾಯಿಸ್ಕೊಳ್ಳಿ. ಇನ್ನು ನೆಕ್ಸ್ಟು ಅಂತ ಅಂದರೆ, ನೀವು ಕಳಸ ಕದಲಿಸ್ತೀರಲ್ಲ, ಕದಲಿಸೋವಾಗ ಡೈರೆಕ್ಟಾಗಿ ಎತ್ಕೊಬಿಡ್ಬಾರ್ದು ಕಳಸ ಕದಲಿಸೋವಾಗ 3 ಸಲ ಬಲಕ್ಕೆ ಸರಿಸ್ಬಿಟ್ಟು ನಂತರ ಕಳಸನ ತೆಗಿಬೇಕು. ಸೊ ಯಾವಾಗ ಕೆಲವರು ವಾರಕ್ಕೊಂದ್ಸತಿ ಚೇಂಜ್ ಮಾಡ್ತಾರೆ, ಇಲ್ಲ 2 ದಿನಕ್ಕೊಂದ್ಸತಿ, 3 ದಿನಕ್ಕೊಂದ್ಸತಿ, ಇಲ್ಲ ಕೆಲವರು 15 ದಿನಕ್ಕೊಂದ್ಸತಿ, ಇಲ್ಲ ಕೆಲವರು 1 ತಿಂಗಳಿಗೊಂದ್ಸತಿ ಈ ಥರ ಕಳಸಗಳನ್ನ ತೆಗಿತಾ ಇರ್ತಾರೆ. ಸೊ ನೀವು ಯಾವ ದಿನ ತೆಗಿತೀರಾ ಅನ್ನೋದನ್ನು ನೋಡ್ಕೊಳ್ಳಿ. ನೀವು ಕಳಸನ ತೆಗಿಯುವಾಗ 3 ಸಲ ಬಲಕ್ಕೆ ಸರಿಸ್ಬಿಟ್ಟು ನಂತರ ಕಳಸನ ತೆಗೀರಿ. ಹಾಗೆ ನೇರವಾಗಿ ಕಳಸನ ತೆಗಿಬಾರ್ದು. ಸೊ ನಾ ಹೇಳಿರೋಂಥ ಈ 5 ಪಾಯಿಂಟ್ಗಳು ನೀವು ಕಳಸ ಇಟ್ಟು ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ಇದು ಖಂಡಿತವಾಗ್ಲೂ ನಿಮ್ಗೆ ತಿಳಿದಿರಲೇಬೇಕು. ಸೊ ನೋಡ್ಕೊಳ್ಳಿ. ನೀವು ಕೂಡ ನಾನು ಹೇಳಿರೋದ್ರಲ್ಲಿ ಯಾವ್ದಾದ್ರು ಒಂದು ತಪ್ಪು ಏನಾದ್ರು ಮಾಡ್ತಾ ಇದ್ರಿ ಅಂತಂದರೆ ದಯವಿಟ್ಟು ಈಗಲೇ ಸರಿ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕಳಸ ಇಟ್ಟು ಪೂಜೆ ಮಾಡೋರು ಯಾವ ವಿಷಯಗಳನ್ನ ತಿಳ್ಕೊಂಡಿರಬೇಕು ಅನ್ನೋದು ಈ ವಿಡಿಯೋಯಿಂದ ನಿಮಗೆ ತಿಳಿತು ಅಂತ ಅನ್ಕೋತೀನಿ. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.